ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಈ ಟಾಪಿಕ್ಕು ಸ್ವಲ್ಪ ಕಷ್ಟವೇ. ಅದಕ್ಕೆ ಎಲ್ಲ ಎಕ್ಸಾಂಪಲ್ಗಳನ್ನು ಕವರ್ ಮಾಡಿಕೊಂಡು 2 ವೀಡಿಯೋಗಳನ್ನು ಮಾಡಿದ್ದೀನಿ. ಅವೆರಡು ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಿಗೆ ಹೋದರೆ ಸಿಗುತ್ತೆ. ಈಗ ನೀವು ಒಂದು ನೋಟ್ಬುಕ್ ಅಥವಾ ಪೇಪರ್ನ ತಗೊಂಡು ಕೂತ್ಕೊಳ್ಳಿ. ಪೆನ್ಸಿಲ್ ಇಸ್ ಬೆಟರ್. ಅಂದರೆ ಈಗ ನೀವು ಪ್ರಾಕ್ಟೀಸ್ ಆ್ಯಂಡ್ ಲರ್ನಿಂಗ್ ಎರಡು ಮಾಡಬೇಕು. ಈ ಎಕ್ಸಾಂಪಲ್ ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಇದು 2D ಪಾಠದಿಂದ ಇದೆ. ನೀವು ಆಲ್ರೆಡಿ ಚೆನ್ನಾಗಿ ಓದಿಕೊಂಡಿರೋದ್ರಿಂದ ಅದರ ಆಧಾರದ ಮೇಲೆ ನಿಮಗೆ ನೆನಪಾಗಿ ಇವುಗಳನ್ನು ಫಿಲಪ್ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡ್ಕೊಳ್ಳಿ. ಅಂದರೆ ಈಗ ವಿಡಿಯೋನ ಪಾಸ್ ಮಾಡಿ ಓದಿ ಮತ್ತು ನೀವು ಒಂದರ ಕೆಳಗೆ ಒಂದು ಉತ್ತರಗಳನ್ನು ಬರ್ಕೊಳ್ಳಿ. ಈ ಎಕ್ಸಾಂಪಲ್ ಮಾಡುವಾಗ ನಿಧಾನವಾಗಿ ಮಾಡೋದು ಬಹಳ ಉತ್ತಮ. ಎಲ್ಲ ಚೆನ್ನಾಗಿ ಓದ್ಕೋಬೇಕು. ಓದ್ಕೊಂಡ್ಮೇಲೆ ಯಾವ ಬ್ಲ್ಯಾಂಕ್ನಲ್ಲಿ ಅತ್ಯಂತ ಸರಿಯಾದ ಉತ್ತರ ನಿಮಗೆ ಅನಿಸುತ್ತೋ 100% ಇದನ್ನು ಬಿಟ್ಟರೆ ಬೇರೆ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೋ ಮೊದಲು ಅದನ್ನು ಫಿಲಪ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ರೀತಿ ಕನಿಷ್ಠ 2 ಆದರೂ ಆಗೇ ಆಗುತ್ತೆ. ಅದಾದಮೇಲೆ ಇನ್ನೆರಡು ಇರುತ್ತಲ್ಲ ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿ ಮತ್ತೊಂದು ಸಾರಿ ಅದನ್ನು ಮಾಡಬೇಕು. ಈಗ ನಾನು ಎಲ್ಲ ಎಕ್ಸಾಂಪಲ್ಗಳನ್ನು ಇಲ್ಲಿ ಕೊಡ್ತಿರೋದ್ರಿಂದ ನಿಮಗೆ ನೆನಪು ಇದ್ದೇ ಇರುತ್ತೆ. ಹಾಗಾಗಿ ಇದು ಏನೂ ಕಷ್ಟದ್ದಲ್ಲ. ಆದರೆ ಇದು ನಾನು ಕೊಡುವ ಎಲ್ಲ ಎಕ್ಸಾಂಪಲ್ಗಳನ್ನು ಒಂದು ಸಾರಿ ನೋಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮಿನೇಷನಲ್ಲಿ ನಿಮಗೆ ಏನೂ ತೊಂದರೆ ಆಗಲ್ಲ. ಮೊದಲನೇ ವಾಕ್ಯದ ಅರ್ಥ ಕನ್ನಡದಲ್ಲಿ: ಜರ್ಮನಿಯ ರಾಜರುಗಳು ಜೂಜು ಅಡ್ಡೆಗಳನ್ನು ನಡೆಸುತ್ತಿದ್ದರು. ಡ್ಯಾಶ್ ಸಮ್ ಇಯರ್ಸ್ ಎಗೋ ದೇ ವರ್ ಫರ್ಬಿಡನ್ ಟು ಡೂ ಸೋ. ಅಂದರೆ ಕೆಲವು ವರ್ಷದಿಂದೀಚೆಗೆ ಅವುಗಳನ್ನು ಈ ರೀತಿ ಮಾಡುವುದನ್ನು ನಿರ್ಬಂಧಿಸಲಾಯಿತು. ಅಂದರೆ ಜೂಜು ಅಡ್ಡೆಗಳನ್ನು ನಡೆಸುವುದನ್ನು ನಿರ್ಬಂಧಿಸಲಾಯಿತು. ಈಗ ನೋಡಿ, ಮೊದಲು ಇದ್ದವು, ಆಮೇಲೆ ಇಲ್ಲ, ಅಂದರೆ ವಿರುದ್ಧ ಆಯಿತು. ಹಾಗಾದರೆ ಇಲ್ಲಿ ಬಟ್ ಬರಬೇಕು. ಆದರೆ ಅಂತ ಅದಕ್ಕೋಸ್ಕರ ಬಟ್ ಇಲ್ಲಿ 100% ಕೂತ್ಕೊಳ್ಳೋದ್ರಿಂದ ನೀವು ಬಟ್ಟನ್ನು ಹಾಕೊಂಡ್ಬಿಡಿ. ಡ್ಯಾಶ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಈ ಜೂಜು ಅಡ್ಡೆಗಳು ಬಹಳಷ್ಟು ಆಘಾತವನ್ನು ಮಾಡುತ್ತಿದ್ದವು. ಈಗ ಮತ್ತೊಮ್ಮೆ ಕಂಪ್ಲೀಟ್ ಸೆಂಟೆನ್ಸನ್ನು ಓದೋಣ. ಬಟ್ ಸಮ್ ಇಯರ್ಸ್ ಎಗೋ ದೇ ವರ್ ಫಾರ್ಬಿಡನ್ ಟು ಡೂ ಸೋ ಡ್ಯಾಶ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಕೆಲವು ವರ್ಷಗಳಿಂದ ಇತ್ತೀಚೆಗೆ ಇವುಗಳನ್ನು ನಿರ್ಬಂಧಿಸಲಾಯಿತು ಏಕೆಂದರೆ ಅವುಗಳು ಬಹಳ ಆಘಾತವನ್ನು ಮಾಡ್ತಿದ್ದವು. ಅಂದರೆ ಏಕೆಂದರೆ ಅಂತ ಆಗಬೇಕಾದ್ರೆ ಬಿಕಾಸ್ ಬರಬೇಕು. ಡ್ಯಾಶ್ ದೆರ್ ವಾಸ್ ನೋ ಒನ್ ಟು ಸ್ಟಾಪ್ ದಿ ಪ್ರಿನ್ಸ್ ಆಫ್ ಮೊನಾಕೋ. ಮೊನಾಕೋದ ರಾಜನನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಈಗ ನಮಗೆ ಎಂಡ್ ಮತ್ತು ಹವೆವರ್ ಇವೆರಡು ಚಾಯ್ಸ್ಗಳಿದೆ. ಆದರೆ ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಮುಂದಿನ ಕೂಡ ನೋಡೋಣ. ಡ್ಯಾಶ್ ಹಿ ರಿಮೇನ್ಡ್ ವಿತ್ ದ ಮೊನೊಪೊಲಿ ಆಫ್ ದ ಬಿಸ್ನೆಸ್. ಡ್ಯಾಶ್ ಅವನು ಈ ಗೇಮಿಂಗ್ ಹೌಸ್ನ ಬಿಸ್ನೆಸ್ನ ಏಕಸ್ವಾಮ್ಯತ್ವವನ್ನು ಉಳಿಸಿಕೊಂಡ. ಅಂದರೆ ಅವನಿಗೆ ಯಾರೂ ಕಾಂಪಿಟೇಟರ್ಸ್ ಇರಲೇ ಇಲ್ಲ. ಹವೆವರ್ದ ಅರ್ಥ ಏನಂದರೆ ಏನೇ ಆಗಲಿ, ಹೇಗೆ ಆಗಲಿ ಅಂತ. ಎಂಡ್ ಅಂದರೆ ಮತ್ತು. ಅದಕ್ಕೆ ಮೊದಲು ಎಂಡನ್ನು ಹಾಕಿ ನೋಡೋಣ. ಎಂಡ್ ದೆರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನಾಕೋ. ಹವೆವರ್ ಹಿ ರಿಮೇನ್ಡ್ ವಿತ್ ದ ಮೊನೊಪೊಲಿ. ನೋಡಿ, ಹವೆವರ್ ಅನ್ನೋದು ಇಲ್ಲಿ ಸರಿಯಾಗಿ ಬರಲ್ಲ. ಅಂದಮೇಲೆ ಹವೆವರ್ ಮೊದಲೇ ಹೋಗಬೇಕು. ನೋಡಿ, ಆ್ಯಂಡ್ ಸಾಮಾನ್ಯವಾಗಿ ಎಲ್ಲಿ ಬಳಕೆ ಆಗುತ್ತಂದರೆ ಮೊದಲ ವಾಕ್ಯ ಮತ್ತು ಎರಡನೇ ವಾಕ್ಯಕ್ಕೆ ಒಂದು ಕನೆಕ್ಷನ್ ಕೊಟ್ಟಾಗ ಅದು ಪೂರಕ ಅಂತಾಗಿರಬೇಕು. ಅಂದರೆ ಇದು ವಿರುದ್ಧ ಆಗಿರಬಾರ್ದು. ಮೇಲೆ ಇಲ್ಲಿ ಏನು ಐಡಿಯಾ ಕೊಟ್ಟಿರ್ತೀವೋ ಅದೇ ಐಡಿಯಾ ಮುಂದುವರೆದಿರಬೇಕು. ಆವಾಗ ಆ್ಯಂಡ್ ಯೂಸ್ ಮಾಡ್ತೀವಿ. ಇಲ್ಲಿ ಎಂಡ್ ಬದಲಾಗಿ ಸೋ, ದೇರ್ ಫೋರ್ ಕೂಡ ಉಪಯೋಗ ಆಗ್ಬೋದು. ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮುಂದಕ್ಕೆ ಹೋಗೋಣ. ಹವೆವರ್ ಅರ್ಥ ಆಲ್ರೆಡಿ ಹೇಳಿದ್ದೀನಿ. ಹೆನ್ಸ್ ಅನ್ನೋದಷ್ಟೇ. ಈಗ ಹೆನ್ಸ್ ಅಂತಂದರೆ ಸೋ, ದೇರ್ ಫೋರ್, ಆದ್ದರಿಂದ, ಹಾಗಾಗಿ ಅಂತ ಆಗ್ಬೋದು. ಈಗ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಎಲ್ಲ ಓದಿ ಅರ್ಥ ಮಾಡಿಕೊಂಡು ಎಲ್ಲ ಆನ್ಸರ್ಗಳನ್ನು ಬರೀರಿ. ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಅಪರಾಧಿಯನ್ನು ಕತ್ತರಿಸಲಿಕ್ಕೆ ಗಿಲೋಟಿನ್ ಯಂತ್ರವಾಗಲಿ ಅಥವಾ ಎಕ್ಸಿಕ್ಯೂಷನರ್ ಆಗಲಿ ಅಲ್ಲಿ ಇರಲಿಲ್ಲ. ಡ್ಯಾಶ್ ಇಟ್ ವಾಸ್ ಡಿಸೈಡೆಡ್ ಟು ಇಂಪ್ರಿಸನ್ ಹಿಮ್ ಫಾರ್ ಲೈಫ್. ಸಾಯುವವರೆಗೆ ಅವನನ್ನು ಬಂಧಿಯಾಗಿ ಇರಿಸುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅಂದರೆ ಆ ಫೆಸಿಲಿಟಿ ಇಲ್ಲವಾದ್ದರಿಂದ, ಅಂದರೆ ಹಾಗಾಗಿ, ಅದಕ್ಕಾಗಿ ಅಂತ ಅಂದಮೇಲೆ ಹೆನ್ಸೆ ಬರಬೇಕು ಇಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್. ಡ್ಯಾಶ್ the only problem was that there was no suitable prison for the man imprisoned for life.
ಒಂದೇ ಒಂದು ಸಮಸ್ಯೆ ಏನಾಗಿತ್ತು ಅಂತಂದರೆ ಇಂತಹ ಶಿಕ್ಷೆಗೆ ಗುರಿಯಾದವನನ್ನು ಇರಿಸಲಿಕ್ಕೆ ಸರಿಯಾದಂತಹ ಒಂದು ಪ್ರಿಸನ್ ಇರಲಿಲ್ಲ. ಇದು ಕೂಡ ಸುಲಭವಾಗಿದೆ, ಯಾಕಂತಂದರೆ ಹೀಗೆ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ, ಆದರೆ ಹೀಗಾಗಲಿಲ್ಲ, ಏನು ತೊಂದರೆ ಬಂತು ಅಂದಮೇಲೆ ಇಲ್ಲಿ ಆದರೆ ಅಂತಲೇ ಆಗಬೇಕು. ಹಾಗಾದರೆ ಇಲ್ಲಿ ಬಟ್. ನೆಕ್ಸ್ಟ್ ಸೆಂಟೆನ್ಸ್, ಡ್ಯಾಶ್ ದೇ ಫೌಂಡ್ ಅ ಸ್ಮಾಲ್ ರೂಮ್ ಡ್ಯಾಶ್ ಕೆಪ್ಟ್ ದಿ ಕ್ರಿಮಿನಲ್ ದೇರ್. ಸೂಟೇಬಲ್ ಪ್ರಿಸನ್ ಇರಲಿಲ್ಲ ಅಂದರೂ ಕೂಡ ಹೇಗೋ ಒಂದು ರೂಮನ್ನು ಅಡ್ಜಸ್ಟ್ ಮಾಡಿದರು ಅಂತ ಅರ್ಥ ಇದು. ಹಾಗಾದರೆ ಹೇಗೋ ಒಂದು ಅಂತಂದರೆ ಹವೆವರ್ ಅಂತ. ಇನ್ನು ರೂಮ್ ಸಿಕ್ಕ ಮೇಲೆ ಆ ರೂಮ್ನಲ್ಲಿ ಅವನನ್ನು ಇರಿಸುವುದು ಅದು ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಂಡ್ ಬಂದೇ ಬರುತ್ತೆ. ಆಮೇಲೆ ನಿಮ್ಮ ಚಾಯ್ಸ್ನಲ್ಲಿ ಇರೋದು ಉಳ್ಕೊಂಡಿದ್ದು ಅದು ಒಂದೇ, ಹಾಗಾಗಿ ಕೊನೆಯಲ್ಲಿ ಆ್ಯಂಡ್. ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇಲ್ಲಿ ವಿಡಿಯೋ ಪಾಸ್ ಮಾಡಿ ಅಥವಾ ಕಂಪ್ಲೀಟ್ ಅದನ್ನು ಬರ್ಕೊಳ್ಳಿ, ಸಾಲ್ವ್ ಮಾಡಿ, ಆಮೇಲೆ ಉತ್ತರಗಳಿಗೆ ನೆಕ್ಸ್ಟ್ ನೋಡ್ಕೊಳ್ಳಿ. ಮೊನಾಕೋದ ರಾಜ ಗೇಮಿಂಗ್ ಹೌಸ್ ಬಿಸ್ನೆಸ್ಸಿನ ಏಕಸ್ವಾಮ್ಯತ್ವವನ್ನು ಉಳಿಸಿಕೊಂಡ. ಅಂದರೆ ಅವನೊಬ್ಬನೇ ಇದ್ದ ಆ ಬಿಸ್ನೆಸ್ಸಲ್ಲಿ ಮತ್ತಾರೂ ಇರಲಿಲ್ಲ. ಡ್ಯಾಶ್ ನೌ ಎನಿವನ್ ಹೂ ವಾಂಟ್ಸ್ ಟು ಗ್ಯಾಂಬಲ್. ನೋಡಿ, ಇಲ್ಲಿ ಆ್ಯಂಡ್ ಬರ್ಬೋದು ಅಥವಾ ಸೋ ಬರ್ಬೋದು. ಆ್ಯಸ್ ಮತ್ತು ಆರ್ಗಳು ಬರೋದೇ ಇಲ್ಲ. ಹಾಗಾಗಿ ಇನ್ನೂ ಒಂದನ್ನು ನೋಡಿ ಆಮೇಲೆ ನಿರ್ಧಾರ ಮಾಡೋಣ. ಫೆದರ್ ದೆ ವಿನ್ ಡ್ಯಾಶ್ ಲೂಸ್ ದ ಪ್ರಿನ್ಸ್ ಗೇನ್ಸ್ ಬೈ ಇಟ್. ಅಂದರೆ ಅವರು ಗೆಲ್ಲಲಿ ಅಥವಾ ಸೋಲಲಿ, ರಾಜನಿಗೆ ಬರೋ ದುಡ್ಡು ಬರ್ತಾ ಇತ್ತು ಅಂತ, ಅವನಿಗೆ ಪ್ರಾಫಿಟ್ ಆಗ್ತಾ ಇತ್ತು. ಹಾಗಾದರೆ ಇಲ್ಲಿ ಆರ್ ಬರಲೇಬೇಕು. ಈಗ ನಿಮಗೆ ಸ್ಪಷ್ಟವಾಗಿ ಗೊತ್ತಿರೋದ್ರೆ ಮೊದಲು ಇದನ್ನು ಹಾಕೊಂಬೇಡಿ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಡ್ಯಾಶ್ ದ ಪ್ರವರ್ಬ್ ಸೇಸ್. ಒಂದು ನಾಣ್ಣುಡಿಯ ಪ್ರಕಾರ ಅಥವಾ ಒಂದು ನಾಣ್ಣುಡಿಯಂತೆ ಅಂತ ಹೇಳಬೇಕಾದಾಗ ಅಲ್ಲಿ ಆ್ಯಸ್ ಬರುತ್ತೆ. ಆ್ಯಸ್ ಅಂದ್ರೇನು? ಅದರ ಪ್ರಕಾರ, ಅದರಂತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಆ್ಯಸ್ ಬರುತ್ತೆ. ಲಾಸ್ಟ್ ಸೆಂಟೆನ್ಸ್, ಡ್ಯಾಶ್ ದ ಪ್ರಿನ್ಸ್ ಆಫ್ ಮೊನಾಕೋ ನೋಸ್ ಇಟ್ ಈಸ್ ಅ ಡರ್ಟಿ ಬಿಸ್ನೆಸ್. ಮೊನಾಕೋದ ರಾಜನಿಗೆ ಇದು ಒಂದು ಕೆಟ್ಟ ಬಿಸ್ನೆಸ್ ಅಂತ ಗೊತ್ತಿದೆ. ಅಂದಮೇಲೆ ಇಲ್ಲಿ ಬರಬೇಕಾಗಿದ್ದು ಆ್ಯಂಡ್, ಯಾಕಂದರೆ ಅದು ಪೂರಕವಾಗಿದೆ. ಸೋ ಅಂತ ಹಾಕಿದರೆ ಆದ್ದರಿಂದ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಸೋ ಮೊದಲೇ ಹೋಗಬೇಕು. ಕೊನೆಗೆ ಉಳಿದಿದ್ದರಲ್ಲಿ ಆ್ಯಂಡ್ ಬರಲೇಬೇಕು. ಈಗ ಎಲ್ಲ ಕರೆಕ್ಟಾಗಿ ಫಿಟ್ ಆಯಿತು. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್. ಈಗ ಇದನ್ನು ಓದ್ಕೊಂಡು ಸಾಲ್ವ್ ಮಾಡಿ ಎಲ್ಲ ಉತ್ತರಗಳನ್ನು ಬರ್ಕೊಂಡು ಇಟ್ಕೊಳ್ಳಿ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ರಾಜ ಏನು ಅಂದುಕೊಳ್ಳೋದಿಲ್ಲ ಅಂತ ನನಗೆ ಖಂಡಿತವಾಗಿ ಗೊತ್ತಿದೆ. ಡ್ಯಾಶ್ ಐ ಹ್ಯಾವ್ ನೋ ವೇರ್ ಟು ಗೋ. ನನಗೆ ಎಲ್ಲೂ ಹೋಗಲಿಕ್ಕೆ ಇಲ್ಲ ಈಗ. ನೋಡಿ, ಈಗ ಇಲ್ಲಿ ಆ್ಯಂಡ್ ಬರಬಹುದಾ ಅನ್ನೋ ಒಂದು ಅನುಮಾನ ಬರುತ್ತೆ. ಬಿಸೈಡ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ ಬಿಸೈಡ್ಸ್ ಅಂದರೆ ಅದಲ್ಲದೆ ಅಂತ. ವೆನ್ ಅಂದರೆ ಯಾವಾಗಂತೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಂತ ಬರುತ್ತಾ ನೋಡೋಣ. ಈಗ ನನಗೆಲ್ಲೂ ಹೋಗಲಿಕ್ಕೆ ಇಲ್ಲ, ಆದರೆ ರಾಜ ಏನು ಅಂದ್ಕೊಳ್ಳೋದಿಲ್ಲ ಅಂದರೆ ಆದರೆ ಅಂತ ಬಂತು. ಆದ್ದರಿಂದ ಬಟ್ ಈಸ್ ದ ಕರೆಕ್ಟ್ ಒನ್. ವಾಟ್ ಕ್ಯಾನ್ ಐ ಡೂ? ಯು ಹ್ಯಾವ್ ರೂನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ನಿಮ್ಮ ಶಿಕ್ಷೆಯಿಂದಾಗಿ ನನ್ನ ಕ್ಯಾರೆಕ್ಟರನ್ನೇ ಸರ್ವನಾಶವನ್ನು ನೀವು ಮಾಡಿದ್ದೀರಿ. ಡ್ಯಾಶ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಅಂದರೆ ಜನ ನನಗೆ ಮುಖ ಕೊಟ್ಟು ಮಾತಾಡಲ್ಲ. ಇಲ್ಲಿ ಎರಡನೆಯ ಸೆಂಟೆನ್ಸ್ ಏನಿದೆ ಅದು ಮೊದಲನೇ ಸೆಂಟೆನ್ಸ್ಗೆ ಪೂರಕವಾಗಿದೆ. ಅಂದರೆ ರೂನ್ ಆಗಿದ್ದರಿಂದನೇ ಈ ಥರ ಜನ ನನ್ನನ್ನು ನೋಡ್ಕೊಳ್ಳಲ್ಲ ಅಂದಮೇಲೆ ಅಲ್ಲಿ ಆ್ಯಂಡ್ ಬರಲೇಬೇಕು. ಡ್ಯಾಶ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ನನಗೆ ಕೆಲಸ ಮಾಡುವ ರೂಢಿ ಕೂಡ ತಪ್ಪಿ ಹೋಗಿದೆ. ಇಲ್ಲಿ ವೆನ್ ಅಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಂದಮೇಲೆ ಬಿಸೈಡ್ಸ್ ಬರಬೇಕು. ಎಷ್ಟು ಫಿಟ್ ಆಗುತ್ತೆ ನೋಡಿ. ಬಿಸೈಡ್ಸ್ ಅಂದರೆ ಅದಲ್ಲದೆ ಅಂತ. ಡ್ಯಾಶ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್, ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ನೀವು ನನಗೆ ಮರಣದಂಡನೆಯನ್ನು ಕೊಟ್ಟಿದ್ದಾಗ ಅದನ್ನು ನೀವು ನಿರ್ವಹಿಸಲೇಬೇಕಿತ್ತು ಅಂದಾಗ ಅದಕ್ಕಿಂತ ವೆನ್ ಅನ್ನೋದಿಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ಒಂದು ಚಾಯ್ಸ್ ಉಳಿದಿರೋದು ನಮಗೆ. ಈ ಎಕ್ಸಾಂಪಲ್ ಕೂಡ ಓದ್ಕೊಂಡು ಇದರ ಉತ್ತರಗಳನ್ನು ಬರೀರಿ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಆ ಕ್ರಿಮಿನಲ್ನ ತೊಲಗಿಸಿಕೊಳ್ಳುವುದಕ್ಕೆ ಇದ್ದಂಥ ಒಂದೇ ಮಾರ್ಗ ಅಂದರೆ ಅವನಿಗೆ ಪೆನ್ಷನನ್ನು ಕೊಡುವುದು. ಡ್ಯಾಶ್ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಈ ವಿಚಾರವನ್ನು ಅಧಿಕಾರಿಗಳು ರಾಜನಿಗೆ ತಿಳಿಸಿದರು. ಇಲ್ಲಿ ಫಸ್ಟದು ತುಂಬ ಕನ್ಫ್ಯೂಸ್ ಆಗುತ್ತೆ. ಆ್ಯಂಡನ್ನು ಬರ್ಬೋದು, ಯಾಕಂದರೆ ಅಲ್ಲಿ ಪೂರಕ ಇದೆ. ಆ್ಯಂಡ್ ಸೋ
ಅದು ಬರ್ಬೋದು, ಸೋನು ಬರ್ಬೋದು, ಆದರೆ ಸೋಲಾಂಗ್ ಆ್ಯಸ್ ಬರಲ್ಲ. ಯಾಕಂದರೆ ಸೋಲಾಂಗ್ ಆ್ಯಸ್ ಅಂದರೆ ಎಲ್ಲಿಯವರೆಗೂ ಅಂತ ಅರ್ಥ ಕೊಡುತ್ತೆ. ಸೊ ಇದನ್ನು ಪೆಂಡಿಂಗ್ ಇಟ್ಟು ಮುಂದಕ್ಕೆ ಹೋಗೋಣ. ದ ಸಮ್ ಫಿಕ್ಸ್ಡ್ ವಾಸ್ 600 francs. ಡ್ಯಾಶ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸ್ನರ್. ಇಲ್ಲಿ ಆ್ಯಂಡ್ ಸೋ ಮತ್ತು ಸೋ ಇವೆರಡೂ ಸೂಟಬಲ್ ಆಗಲ್ಲ. ಯಾಕಂದರೆ ಅವ್ರು ಏನು ನಿರ್ಧಾರ ಮಾಡಿದ್ರು ಅದನ್ನು ಕ್ರಿಮಿನಲ್ಗೆ ಹೇಳಿದರು ಅಂತ ಅಂದಮೇಲೆ ಅಲ್ಲಿ ಪೂರಕ, ಅದು ಒಂದು ಆ್ಯಕ್ಷನ್ ಆದಮೇಲೆ ಇನ್ನೊಂದು ಆ್ಯಕ್ಷನ್, ಅದಕ್ಕೋಸ್ಕರ ಅಲ್ಲಿ ಆ್ಯಂಡ್ ಬರುತ್ತೆ. ವೆಲ್ ಹಿ ಸೆಡ್, ಐ ಡೋಂಟ್ ಮೈಂಡ್ ಡ್ಯಾಶ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ನೀವು ನಿಯಮಿತವಾಗಿ ನನಗೆ ಹಣವನ್ನು ಸಂದಾಯ ಮಾಡ್ತೀನಿ ಅನ್ನುವುದಾದರೆ ನನಗೇನು ಅಭ್ಯಂತರ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಸೋಲಾಂಗ್ ಆ್ಯಸ್ ಬರಲೇಬೇಕು. ಡ್ಯಾಶ್ ದ ಮ್ಯಾಟರ್ ವಾಸ್ ಸೆಟಲ್ಡ್, ಇಲ್ಲಿ ಸೋ ಬರಲೇಬೇಕು. ಉಳಿದದ್ದು ಆ್ಯಂಡ್ ಸೋ, ಈಗ ಅದು ಮೊದಲಲ್ಲೇ ಹೋಗಲೇಬೇಕು. ಇಲ್ಲಿ ಕೊನೆಯದು ಸೋ ಅಂತ ಆದ್ರೂ ಸರಿಯೇ ಇದೆ, ಆ್ಯಂಡ್ ಬಂದರೂ ಸರಿಯೇ ಅನಿಸುತ್ತೆ, ಆ್ಯಂಡ್ ಸೋ ಬಂದ್ರೂ ಸರಿಯೇ ಅನಿಸುತ್ತೆ. ಅದಕ್ಕೆ ಇಂಥ ಎಕ್ಸಾಂಪಲ್ಗಳನ್ನು ಆದಷ್ಟು ಮಟ್ಟಿಗೆ ಕೊಡಬಾರ್ದು ಎಕ್ಸಾಮಿನೇಷನ್ನಲ್ಲಿ. ಬಹಳ ಕನ್ಫ್ಯೂಸಿಂಗ್ ಇದೆ ಇದು. ಆದ್ರೂ ನೀವು ಮೊದಲೇ ಈಗ ನೋಡ್ತಾ ಇದ್ದೀರಲ್ವಾ, ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ಹೋಗಿರ್ಬೇಕು ನೀವು. ಈ ಎಕ್ಸಾಂಪಲ್ ಕೂಡ 2 ಪಾಠದಿಂದನೇ ತಗೊಂಡಿರತಕ್ಕಂಥದ್ದು. ಇದನ್ನು ಪಾಸ್ ಮಾಡಿ ನೋಡ್ಕೊಂಡು ನೀವು ವರ್ಕೌಟ್ ಮಾಡಿರಿ. ನೆಕ್ಸ್ಟ್ ಉತ್ತರನ ನೋಡ್ಕೊಳ್ಳಿ. ದ ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಗೇಮಿಂಗ್ ಹೌಸಸ್ ಡ್ಯಾಶ್ ಪೀಪಲ್ ಪ್ಲೇ ರೂಲೆಟ್. ಗೇಮಿಂಗ್ ಹೌಸಸ್ ಅಂತ ಇದ್ದಲ್ಲಿ ಇದು ಸ್ಥಳ ಸೂಚಕ ಆಗಿರೋದ್ರಿಂದ ಇಲ್ಲಿ ವೇರ್ ಬರ್ತಕ್ಕಂಥದ್ದು ಪ್ರಾಪರ್. ಅದಕ್ಕೆ ಇಲ್ಲಿ ಕನ್ಫರ್ಮ್ ಆಗಿರೋದ್ರಿಂದ ಹಾಕಿಬಿಡೋಣ ವೇರ್ ಅಂತ. ನೆಕ್ಸ್ಟ್ ಬ್ಲ್ಯಾಂಕ್ನ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಅಲ್ಲಿ ಬಟ್ ಬರುತ್ತೆ. ದ ರೀಸನ್ ದೇ ವೇರ್ ಸ್ಟಾಪ್ಡ್ ವಾಸ್ ಬಿಕಾಸ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್. ಹಾಗಾಗಿ ಇಲ್ಲಿ ಬಿಕಾಸ್ ಬರುತ್ತೆ. ಅಂಡ್ ದ ಲಾಸ್ಟ್ ಮಸ್ಟ್ ಬಿ ಎಂಡ್. Now read this example and try out, write the answers and check up later. The French government is Republican dash has no respect for king. From your options, as soon as and but these two cannot come. And so these could be possible. So let us wait now. Dash the king of Italy was a brother monarch and might be induced to think cheaper. The two sentences here show the opposite one. One is republican government, another one is monarchy. Therefore, but has to come here. So we will put but here. Dash the letter was written, a prompt reply was received. The letter reached Italy. Prompt reply ಅಂದರೆ ಕ್ವಿಕ್ ರಿಪ್ಲೈ ಬಂತು ಅಂತ ಹೇಳಿದರೆ ಅಲ್ಲಿ ಆಸ್ ಸೂನ್ ಆಸ್ ಪಕ್ಕಾ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಸ್ ಸೂನ್ ಆಸ್. ಈಗ ಉಳಿದ 2 ಬ್ಲ್ಯಾಂಕಿಗೆ ಹೋಗೋಣ. ಈಗ ಇಟಲಿ ವಾಸ್ ಅ ಬ್ರದರ್ ಮೊನಾರ್ಕ್ ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ ಟು ಡೂ ದ ಥಿಂಗ್ ಚೀಪರ್. ಅಂದರೆ ಏನೋ ಮಾಡಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಾನೇನೋ ನಮ್ಮ ಮಾತಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಇಲ್ಲಿ ಆದ್ದರಿಂದ ಅಂತ ಉಪಯೋಗ ಮಾಡಬೇಕು. ಆದ್ದರಿಂದ ಪತ್ರವನ್ನು ಬರೆಯಲಾಯಿತು ಅಂತ. ಹಾಗಾಗಿ ಇಲ್ಲಿ ಸೋ ಬರುತ್ತೆ. ಹಾಗಾಗಿ ಉಳಿದಿದ್ದು ಎಂಡ್ ಬರಲೇಬೇಕು. ಎಂಡನ್ನು ಹಾಕೋಣ. ಎಲ್ಲ ಮುಗಿದ ನಂತರ ಒಂದು ಸಲ ಚೆನ್ನಾಗಿ ಮತ್ತೊಮ್ಮೆ ಓದಿ. ಇದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಓದಿ. ಪ್ರತಿ ಸಲನೂ ಹೀಗೆ ಮಾಡಬೇಕು. ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ಸ್ಟಾಪ್ ಮಾಡಿ ಎಲ್ಲ ಓದ್ಕೊಳ್ಳಿ, ಟ್ರೈ ಮಾಡಿ, ನಂತರ ಮುಂದೆ ಹೋಗೋಣ. ಈಗ ನಿಮ್ಗೆ ಸ್ವಲ್ಪ ಅರ್ಥ ಆಗಿದ್ದರೆ ಓದಿದ್ದು 2 ಸ್ಥಳಗಳಲ್ಲಿ ಭಾಳ ಸ್ಪಷ್ಟವಾಗಿ ನಿಮಗೆ ಉತ್ತರಗಳು ಸಿಗುತ್ತೆ. ಯಾವುದಂದರೆ ಕೊನೆಯಲ್ಲಿ ಅಗೇನ್ ಐ ಡಿಡ್ ನಾಟ್ ಕಂಪ್ಲೇಂಟ್, ಅಂದರೆ ಮೊದಲು ನಾನು ಕಂಪ್ಲೇಂಟ್ ಮಾಡಿರಲಿಲ್ಲ, ಮತ್ತೊಂದು ಸಲ ನೀವು ಮಾಡಿದಾಗೂ ನಾನು ಕಂಪ್ಲೇಂಟ್ ಮಾಡಲಿಲ್ಲ ಅನ್ನೋದು ಒಂದು. ನೆಕ್ಸ್ಟ್ ಅದರ ಮೇಲ್ಗಡೆ ನೋಡಿ, ಪುಟ್ ಅ ಗಾರ್ಡ್ ಟು ಬ್ರಿಂಗ್ ಮೀ ಫುಡ್ ಡ್ಯಾಶ್ ಅ ಟೈಮ್ ಯು ಟುಕ್ ಹಿಮ್ ಅವೇ. ಅಂದರೆ ಮೊದಲನ್ನು ಅವನ ನೇಮಕ ಮಾಡಿದ್ರಿ, ಆದರೆ ಅವನನ್ನು ಆಮೇಲೆ ತಕ್ಕೊಂಬಿಟ್ರಿ ಅಂತ. ಹಾಗಾಗಿ ಅಲ್ಲಿ ಬಟ್ ಬರುತ್ತೆ. ಈಗ ಅದರ ಮೇಲಿನ ಬ್ಲ್ಯಾಂಕ್ ನೋಡಿದಾಗ ಯು ಸೆಂಟೆನ್ಸ್ ಮೀ ಟು ಲೈಫ್ ಇನ್ ಪ್ರಿಸನ್ಮೆಂಟ್ ಎಂಡ್ ಅಂತ ಈಸಿ ಬಂದ್ಬಿಡುತ್ತೆ. ಯಾಕಂದರೆ ಒಂದಾದ ನಂತರ ಆಗಿರ್ತಕ್ಕಂಥ ಕ್ರಿಯೆ, ಅದಕ್ಕೋಸ್ಕರ ಅಲ್ಲಿ ನಾವು ಎಂಡನ್ನು ತಗೊಳ್ತೀವಿ. ಇನ್ನು ಕೊನೆಗೆ ಉಳಿದಿದ್ದು ದೆನ್ ಅದನ್ನು ಮೇಲ್ಗಡೆ ಹಾಕ್ಕೊಂಬಿಡಿ. ಆಮೇಲೆ ಈಗ ಮತ್ತೊಂದು ಸಲ ಪಾಸ್ ಮಾಡಿ ಕಂಪ್ಲೀಟ್ ಇದನ್ನು 2 ಸಲ ಓದ್ಕೊಳ್ಳಿ. ಒನ್ ಮೋರ್ ನ್ಯೂ ಎಕ್ಸಾಂಪಲ್, ಪಾಸ್ ಇಟ್, ರೀಡ್ ಇಟ್, ಆನ್ಸರ್ ಇಟ್ ಆ್ಯಂಡ್ ದ ನೆಕ್ಸ್ಟ್ ಚೆಕ್ ಇಟ್. ಇದನ್ನು ನಿಧಾನವಾಗಿ ಓದಿದ ಮೇಲೆ ಕೊನೆಯಲ್ಲಿ ಹೇರ್ ಬರುತ್ತಂತ ಗ್ಯಾರಂಟಿ ಆಗುತ್ತೆ. ಸೊ ಅದಕ್ಕೆ ಹೇರ್ ಹಾಕೋಣ.
ಈಗ ಅದರ ಕ್ಲಾರಿಟಿ ಕೊಡ್ತೀನಿ. ಯಾವ ಸಮುದ್ರದ ದಂಡೆಯ ಮೇಲೆ ತನ್ನ ಪ್ರಿಯಕರ ಗೋಂಜಾಲೋ ತನ್ನ ಲೈಫನ್ನು ರಿಸ್ಕ್ ಮಾಡಿಕೊಂಡಿದ್ನೋ ಅಂತ ಆ ಸ್ಥಳಕ್ಕೆ ಅವಳು ಹೋದಳು ಅಂತ. ಅಂದರೆ ಇಲ್ಲಿ ಯಾವ ಪ್ಲೇಸ್ ಅಂತಂದರೆ ಫೇರ್. ಅದರ ಮೇಲ್ಗಡೆ ಎಕ್ಸಾಂಪಲ್ ಕೂಡ ಭಾಳ ಸುಲಭ ಇದೆ. ಜಸ್ಟ್ ಆ್ಯಸ್ ಅಂತೀವಿ ನೋಡ್ರಿ, ಆ ಥರ. ಅದಕ್ಕೆ ಅಲ್ಲಿ ಆ್ಯಸ್ ಬಂದ್ಬಿಡುತ್ತೆ. ಈಗ ಉಳಿದಿರೋವು ಇವನ್ ಇಫ್ ಮತ್ತು ಆ್ಯಂಡ್ನಿಂದ ನಾರ್ಮಲಿ ಸ್ಟಾರ್ಟ್ ಆಗಲ್ಲ. ಹಾಗಾದರೆ ಅಲ್ಲಿ ಇವನ್ ಇಫ್ ಭಾಳ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವನ್ ಇಫ್ ಅಂದರೆ ಹಾಗಿದ್ದರೂ, ಅಷ್ಟಾದರೂ ಅಂತ ಅರ್ಥ. ಅಂದರೆ ಇಲ್ಲಿ ಇವನ್ ಇಫ್ ಇಟ್ ವರ್ ವುಮನ್ಸ್ ವೇ, ಹೆಣ್ಮಕ್ಕಳ ರೀತಿ ಅದಾಗಿ ಆಗಿದ್ದಿರಬಹುದಾದರೂ ದ ಸಿಲ್ವರ್ ಮೇಡನ್ ವಾಸ್ ನಾಟ್ ಆಫ್ ದ್ಯಾಟ್ ಡಿಸ್ಪೊಸಿಷನ್. ಆದರೆ ಸಿಲ್ವರ್ ಮೇಡನ್ ಮಾತ್ರ ಆ ರೀತಿ ಇರಲಿಲ್ಲ ಅಂತ ಅಲ್ಲಿ ಹೇಳ್ಕೊಳ್ತಾಳೆ. ಇನ್ನು ಉಳಿದಿದ್ದು ಆ್ಯಂಡ್, ಅಲ್ಲಿ ಕೂಡ ನೀವು ನೋಡ್ಬೋದು ಒಂದಕ್ಕೆ ಒಂದು ಪೂರಕವಾಗಿದೆ. ಆ್ಯಕ್ಷನ್ಸ್ ಒಂದಾದಮೇಲೆ ಒಂದು ಆ್ಯಕ್ಷನ್ ಆಗಿದೆ. ವಿಡಿಯೋ ಪಾಸ್ ಮಾಡಿ, ಓದ್ಕೊಳ್ಳಿ, ವರ್ಕೌಟ್ ಮಾಡಿ, ಆನ್ಸರ್ ಬರೆದಿಟ್ಕೊಳ್ರಿ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ಯಾಶ್ ದ ಓನರ್ ಬಿಕೇಮ್ ಲೆಥಾರ್ಜಿಕ್. ಲೆಥಾರ್ಜಿಕ್ ಅಂತಂದರೆ ಸೋಮಾರಿ ಆಗೋದು ಅಂತ. ಇಲ್ಲಿ ಪ್ಲಾಂಟೇಶನ್ ಎಕ್ಸ್ಪಾಂಡ್ ಆದಾಗ ಇನ್ನೂ ಆ ಥರ ಚಟುವಟಿಕೆ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಆಗಿದ್ದೇನೋ ಉಲ್ಟಾ ಅಂತಂದಮೇಲೆ ಅಲ್ಲಿ ಬಟ್ ಬರಲೇಬೇಕು. ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ನೋಡಿ, ಇಲ್ಲಿ ಒಂದಕ್ಕೆ ಒಂದು ಪೂರಕ ಇದೆ. ಅಂದರೆ ಅವನು ಲೆಥಾರ್ಜಿಕ್ ಆದ, ಸೋಮಾರಿಯಾದ, ಅದಕ್ಕೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ನಾಚಿಕೆ ಪಟ್ಕೊಳ್ತಾ ಇದ್ದ ಅಂತ. ಅದಕ್ಕೋಸ್ಕರ ಇಲ್ಲಿ ಆ್ಯಂಡ್ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಏನು ಅರ್ಥ ಕೊಡುತ್ತೆ? ಆ ಓನರ್ ಹೆಂಡತಿಗೆ ಈ ಮುದುಕ ಬಂದಿದ್ದು ಒಳ್ಳೇದಾಯ್ತೋ ಅಥವಾ ಕೆಟ್ಟದಾಯಿತೋ ಅಂತ ಡಿಸೈಡ್ ಮಾಡಲಿಕ್ಕಾಗಿಲ್ಲ ಅಂತ. ಅದಕ್ಕೆ ಬೆಟರ್ ಆರ್ ಫಾರ್ ದ ವರ್ಸ್. ಸೊ ಇಲ್ಲಿ ಆರ್ ಬಂದೇ ಬರಬೇಕು. ಇನ್ನು ದೋ ಒಂದೇ ಉಳಿದಿದ್ದು. ದೋ ಅಂದರೆ ಹಾಗಿದ್ದರೂ, ಅಷ್ಟಾದರೂ ಅಂತ. ದೋ ಹಿ ಹ್ಯಾಸ್ ಪ್ರೀಷಿಯಸ್ ಲಿಟಲ್ ಟು ಡೂ ಅಂದರೆ ಅವನಿಗೆ ಅಂಥದ್ದೇನೂ ಮಾಡುವಂಥದ್ದು ಇಲ್ಲದಿದ್ದರೂ ಅಂತ. ಪಾಸ್, ರೀಡ್, ವರ್ಕೌಟ್, ರೈಟ್ ದ ಆನ್ಸರ್. ಸೊ ಮೊದಲ ವಾಕ್ಯ ಏನು ಹೇಳುತ್ತೆ? ಅವರ ತೋಟ ಕೇವಲ 10 ಎಕರೆ ಇದ್ದಿದ್ದು, ಆಮೇಲೆ ಅವರ ಊಹೆಗೂ ಮೀರಿ ಅದು ಬೆಳೆದಿತ್ತು. ಅದು ಒಳ್ಳೆಯದೇ. ಡ್ಯಾಶ್ ದೇರ್ ಲೈಫ್ ವಾಸ್ ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್. ಆದರೆ ಬಾಳು ಕೈ ಮೀರಿ ಹೋಗ್ತಾ ಇತ್ತು. ಅಂದರೆ ಅಂದರೆ ಇಲ್ಲಿ ಡೆಫಿನೆಟ್ಲಿ ಬಟ್ ಬರಲೇಬೇಕು. ಇನ್ನು ಕೊನೆಯದು ಆ್ಯಸ್ ದೋ ಹಿ ನ್ಯೂ ಅಂದರೆ ಅವನು ತನಗೆ ಗೊತ್ತಿದೆಯೇನೋ ಅಂತ ಅಲ್ಲಿ ತೋರಿಸ್ಕೊಳ್ತಾ ಇದ್ದ. ಅದಕ್ಕೆ ಅಲ್ಲಿ ಆ್ಯಸ್ ದೋ ಕೊನೆಗಿಲ್ಲಿ ಬರುತ್ತೆ. ಇನ್ನು ಉಳಿದ ಎರಡು ಮೇಲ್ಗಡೆ ವೆನ್ ಶಿ ವಾಸ್ ಇನ್ ಅ ಫಿಕ್ಸ್ ಅಲ್ಲಿ ಬರುತ್ತೆ, ಆಮೇಲೆ ಆ್ಯಂಡ್ ಬರುತ್ತೆ.